ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಕೇವಲ 14,000ಕ್ಕೆ 2 ವರ್ಷ ವಯಸ್ಸಿನ ಹೆಣ್ಣು ಮಗುವನ್ನ ಮಾರಾಟ ಮಾಡಿರುವ ಅಮಾನವೀಯ ಘಟನೆ ನಡೆದಿದೆ. ಇಷ್ಟಾದರೂ ಖಾಕಿ ಹಾಗೂ ಜನಪ್ರತಿನಿಧಿಗಳು ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಸಿಎಂ ತವರಿನಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಹೌದು, ಕೇವಲ 14,000ಕ್ಕೆ ಹೆಣ್ಣು ಮಗು ಮಾರಾಟ ಮಾಡಿರುವ ಹೀನಾಯ ಘಟನೆ ಸಿಎಂ ತವರು ಜಿಲ್ಲೆಯ ನಂಜನಗೂಡಿನಲ್ಲಿ ನಡೆದಿದೆ. ಇನ್ನು ಮಗು ಮಾರಾಟ ಬೆಳಕಿಗೆ ಬಂದರೂ ಕೂಡ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿಗಳನ್ನ ಬಂಧಿಸಲು ಮೀನಾವೇಶ ಎಣಿಸುತ್ತಿದ್ದಾರೆ. ಸಿಎಂ ತವರು ಜಿಲ್ಲೆಯಲ್ಲಿ ಇಂತಹ ಅಮಾನವೀಯ ಘಟನೆ ನಡೆದರೂ ಕೂಡ ಪೊಲೀಸರು ಯಾರನ್ನ ಬಂಧಿಸದೇ ಇರೋದು ಭಾರಿ ಅನುಮಾನಕ್ಕೆ ಸದ್ಯ ಕಾರಣವಾಗಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ನಂಜನಗೂಡಿನ ನೀಲಕಂಠ ನಗರದ ಅನಿಲ್ ಕುಮಾರ್ ಹಾಗೂ ಸೌಮ್ಯ ಎಂಬ ದಂಪತಿಗೆ ಸೇರಿದ 2 ವರ್ಷ ವಯಸ್ಸಿನ ಹೆಣ್ಣು ಮಗುವನ್ನ ಮಾರಾಟ ಮಾಡಿರುವ ಆರೋಪ ಇದಾಗಿದೆ. ದಂಪತಿಗೆ ಹುಟ್ಟಿದ 3 ಮಕ್ಕಳಲ್ಲಿ 3ನೇ ಮಗು 2 ವರ್ಷದ ಹಸುಗೂಸು ಅಮೂಲ್ಯಾಳನ್ನ ಕೇವಲ 14,000ಕ್ಕೆ ಚಾಮರಾಜನಗರದ ನಿವಾಸಿಯೊಬ್ಬರಿಗೆ ಮಾರಾಟ ಮಾಡಲಾಗಿದೆ ಅಂತ ಹೇಳಲಾಗಿದೆ. ನೀಲಕಂಠ ನಗರದಲ್ಲಿ ವಾಸವಿದ್ದ ಮಹಿಳೆ ಲಕ್ಷ್ಮಿ ಎಂಬ ಮಧ್ಯವರ್ತಿ ಮಗುವಿನ ಪೋಷಕರ ಬಡತನ ಹಾಗೂ ಮುಗ್ಧತೆಯನ್ನ ಬಳಸಿ ಅವರಿಂದ ಮಗುವನ್ನ 14,000 ರೂಪಾಯಿಗೆ ಖರೀದಿಸಿ ಚಾಮರಾಜನಗರದ ಮೂಲದವನಿಗೆ ಹೆಚ್ಚು ಹಣಕ್ಕೆ ಮಾರಾಟ ಮಾಡಲಾಗಿದೆ ಅಂತ ತಿಳಿದು ಬಂದಿದೆ. ಮಗು ಮಾರಾಟ ಆಗಿದೆ ಎಂಬ ಮಾಹಿತಿಯೊಂದು ಅಂಗನವಾಡಿ ಕಾರ್ಯಕರ್ತೆ ಲಾವಣ್ಯ ಎಂಬುವರಿಗೆ ದೂರು ಬಂದಿದೆ. ಕೂಡಲೇ ಲಾವಣ್ಯ ಅವರು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ಕಚೇರಿಗೆ ಮಾಹಿತಿ ಮುಟ್ಟಿಸಿದ್ದಾರೆ. ಶಿಶು ಅಭಿವೃದ್ಧಿ ಅಧಿಕಾರಿ ಭವ್ಯಶ್ರೀ ಅವರ ಸಮಯ ಪ್ರಜ್ಞೆ ಹಾಗೂ ಕಾರ್ಯಪ್ರಜ್ಞೆಯಿಂದ ಮತ್ತು ಸ್ಥಳೀಯ ಮುಖಂಡರಾದ ಅನಂತ್ ಅವರ ಸಹಕಾರದೊಂದಿಗೆ ಮಗುವನ್ನ ಮಾರಾಟ ಮಾಡಿದ ಮಹಿಳೆ ಮತ್ತು ಖರೀದಿಸಿದವರನ್ನ ಸಂಪರ್ಕಿಸಿದಾಗ 14,000ಕ್ಕೆ ಮಾರಾಟ ಮಾಡಿರೋದಾಗಿ ತಿಳಿಸಿ ನಮಗೆ ನಮ್ಮ ಹಣ ಕೊಟ್ಟರೆ ಮಗು ಕೊಡುವುದಾಗಿ ತಿಳಿಸಿದ್ದಾರೆ. ಮೊದಲು ಮಗುವನ್ನ ತಂದುಕೊಡಿ, ನಂತರ ಹಣದ ವಿಚಾರ ಮಾತನಾಡೋಣ, ಇಲ್ಲವಾದಲ್ಲಿ ಪೊಲೀಸ್ಗೆ ದೂರು ನೀಡಲಾಗುವುದು ಎಂದು ಹೇಳಿದಾಗ ಮಗುವನ್ನ ವಾಪಸ್ ತಂದುಕೊಟ್ಟಿದ್ದಾರೆ. ಮಗು ವಾಪಸ್ ಬಂದ ವಿಷಯ ತಿಳಿದು ಪೊಲೀಸರು ಎಂಟ್ರಿ ಕೊಟ್ಟ ಮಗುವನ್ನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ವಶಕ್ಕೆ ನೀಡಿದ್ದಾರೆ. ಇಷ್ಟೆಲ್ಲ ಘಟನೆ ನಡೆದು ಮಗು ಮಾರಾಟದ ಸುಳಿವು ಸಿಗುತ್ತಿದ್ದಂತೆ ಮಗು ಮಾರಾಟ ಮಾಡಿಸಿದ್ದ ಮಧ್ಯವರ್ತಿ ಮಹಿಳೆ ಲಕ್ಷ್ಮಿ ಘಟನೆಗೆ ಹೆದರಿ ಮನೆ ಖಾಲಿ ಮಾಡಿ ಹೋಗಿದ್ದಾಳೆ. ಮಗು ಖರೀದಿಸಿದ್ದ ಚಾಮರಾಜನಗರ ಮೂಲದ ವ್ಯಕ್ತಿಗಳು ಹಣ ಹಿಂಪಡೆದು ಮಗುವನ್ನ ವಾಪಸ್ ನೀಡಿದ್ದಾರೆ. ಮಗು ಮಾರಾಟ ಪ್ರಕರಣದಲ್ಲಿ ಇಷ್ಟೆಲ್ಲಾ ಘಟನೆಗಳು ಸಂಭವಿಸಿ ನಂಜನಗೂಡು ಟೌನ್ ಪೊಲೀಸರ ಗಮನಕ್ಕೆ ಬಂದು ನೇರವಾಗಿ ಎಂಟ್ರಿ ಕೊಟ್ಟು ಮಗುವನ್ನ ಮೈಸೂರಿನಲ್ಲಿರುವ ಶಿಶು ಪಾಲನಾ ಅಧಿಕಾರಿಗಳ ವಶಕ್ಕೆ ನೀಡಿದ್ರೂ ಸಹ ಇಲ್ಲಿಯವರೆಗೂ ಯಾರ ವಿರುದ್ಧವೂ ಪ್ರಕರಣ ದಾಖಲಿಸದೇ ಇರುವುದಕ್ಕೆ ಕಾರಣ ಗೊತ್ತಾಗುತ್ತಿಲ್ಲ. ಜೊತೆಗೆ ಘಟನೆಗೆ ಸಂಬಂಧಿಸಿದಂತೆ ಮಗುವನ್ನ ಮಾರಾಟ ಮಾಡಿದವರಾಗಲಿ ಮಧ್ಯವರ್ತಿಯನ್ನಾಗಲಿ ಅಥವಾ ಖರೀದಿಸಿದವರನ್ನಾಗಲಿ ವಶಕ್ಕೆ ಪಡೆದು ವಿಚಾರಣೆಯನ್ನ ಸಹ ನಡೆಸಿಲ್ಲ. ಇಂತಹ ಗಂಭೀರ ಪ್ರಕರಣಗಳು ನಡೆದಿದ್ರೂ ಕೂಡ ಇವರು ಕೇವಲ ಮಧ್ಯವರ್ತಿಗಳಂತೆ ವರ್ತಿಸಿ ಆರೋಪಿಗಳನ್ನ ವಾಪಸ್ ಕಳುಹಿಸಿರುವುದು ಇವರ ಕಾರ್ಯವೈಖರಿಗೆ ಸಾಕ್ಷಿಯಾಗಿದೆ. ಸದ್ಯಕ್ಕೆ ವಿಧಾನಸಭೆ ಕಲಾಪಗಳು ನಡೆಯುತ್ತಿರುವ ವೇಳೆ ಇಂತಹ ಘಟನೆಯನ್ನ ರಹಸ್ಯವಾಗಿ ಇಡುವ ಹುನ್ನಾರವೇ ಎಂಬ ಅನುಮಾನ ಸಾರ್ವಜನಿಕರಲ್ಲಿ ಮೂಡುತ್ತಿದೆ. ಈ ಕೂಡಲೇ ಈ ಎಲ್ಲ ಅನುಮಾನಗಳಿಗೆ ತೆರೆ ಎಳೆಯಲು ಹಾಗೂ ನಂಜನಗೂಡಿನಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಎಸ್ಪಿ ಇದರ ಬಗ್ಗೆ ಸೂಕ್ತ ಕ್ರಮ ವಹಿಸಬೇಕಾಗಿದೆ. ಅಂಗನವಾಡಿ ಮೇಡಮ್ ಅವರು ಒಂದು 3 ಗಂಟೆಗೆ ಫೋನ್ ಮಾಡೋರು ನನಗೆ. ಅನಂತೂರ ಇಲ್ಲೊಂದು ಮಗು ಮಾರಾಟ ಆಗ್ಬಿಟ್ಟಿದೆ ಅಂತೆ, ನಿಮ್ಗೇನಾದ್ರು ವಿಚಾರ ಗೊತ್ತಾ ಅಂತ. ಇಲ್ಲ ಗೊತ್ತಿಲ್ಲ ಮೇಡಮ್, ತಿಳ್ಕೊಂಡು ಹೇಳ್ತೀನಿ ಅಂತಂದೆ. ಆಗ ಅಷ್ಟರೊಳಗಡೆ ಬೆಳಗ್ಗೆ ನೋಡಿದ್ದೆ ಅವರು ಮಗುವಲ್ಲಿ ಕೂರಿಸ್ಕೊಂಡು ಕೂತಿದ್ದೆ. ಎಲ್ಲದನ್ನೂ ನೋಡಿದ್ಮೇಲೆ ಅವ್ರ ಮನೆಗೆ ಹೋದೆ. ಹಿಂಗೆ ಮಗು ನೀವು ಮಾರ್ಬಿಟ್ಟು ಲಕ್ಷ್ಮೀನವ್ರ ಮನೆಗೆ ಮಗುನ ಹಿಂಗೆ ನೀವು ತಗೊಂಡು ಮಾರಿದ್ರಿ ಅಂತಲ್ಲ, ಮಗುನ ತರಿಸಿ ಕೊಡಿ, ಪೊಲೀಸ್ ಕಂಪ್ಲೇಂಟ್ ಆಗಿದೆ, ಇಲ್ಲ ನೀವು ಎಲ್ಲರಿಗೂ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿದೆ. ಅವರು 14,000ಕ್ಕೆ ಕೊಟ್ಟಿದ್ರು ಅವ್ರ ಗಂಡ ಹೆಂಡತಿ. 14,000 ಕೊಡಿ, ಮಗುನ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ಅವರು. ಅದಕ್ಕೆ ಫಸ್ಟು ಮಗುನ ಕರೆಸಿ ನೀವು, ಆಮೇಲೆ ದುಡ್ಡೊಂದು ತೀರ್ಮಾನ ಮಾಡೋದ ಅಂತ ಹೇಳಿದೆ. ಅದಕ್ಕೆ ಇಲ್ಲ ಫಸ್ಟ್ ದುಡ್ಡು ಕೊಡಿ ಅಂತದ್ದು. ಬಿಡಿ ಹಂಗಾರೆ ಪೊಲೀಸರು ಬರ್ತಾರೆ. ಅಷ್ಟೊಳಗೆ ಮಗು ತಗೊಂಡಿರೋರು ಅವ್ರಿಗೆ ಫೋನ್ ಮಾಡಿದ್ರು, ಲಕ್ಷ್ಮಿಗೆ ಮಾಡಿದಾಗ ಹಿಂಗೆ ಯಾರೋ ಫೋನ್ ಮಾಡ್ತಿದ್ರೆ ಮಗು ಇದಾಗೈತೆ ಅಂತ, ಮಗು ತಂದು ಕೊಟ್ಬಿಡ್ತೀವಿ ದುಡ್ಡು ಕೊಡಿ ಅಂತ ಮಾತಾಡಿದಾಗ ನಾನು ಕೊಟ್ಟರು ಫೋನ್. ಅವರು ಆಯಿತು ಮಗು ಕರ್ಕೊಂಡ್ಬಂದ್ಬಿಡಿ ಅಮ್ಮ, ದುಡ್ಡಿಂದ ಆಮೇಲೆ ಮಾತಾಡೋಣ, ಫಸ್ಟ್ ಮಗು ತಂದು ಬಿಟ್ಬಿಡಿದ್ರೆ ಪೊಲೀಸರು ಇನ್ನೂ ಹುಡುಕ ಬರ್ತಾರೆ ಅಂತ ಹೇಳಿದೆ. ಅಷ್ಟಾದ್ಮೇಲೆ ಒಂದು 5-5:30ಗೆ ಮಗುನ ಕರ್ಕೊಂಡು ಕಾರಲ್ಲಿ ಅವರು ಬಿಟ್ಟಿದ್ರು. ಬಿಟ್ಟ ಮೇಲೆ ನಾನು ನೋಡಿದೆ ಮಗು ಬಂದಿದ್ದ. ಆದರೆ ಅಂಗನವಾಡಿಯವ್ರ ಮೇಡಮ್ಗೆ ನಾನು ಹೇಳೋದು ಮರ್ತುಬಿಟ್ಟೆ. ಅದಾದಮೇಲೆ ಪುನಃ ಅವರು ಅಂಗನವಾಡಿಯವರು ಫೋನ್ ಮಾಡಿದ್ರು 7:30ಗೆ, ಹಿಂಗೆ ಪೊಲೀಸವ್ರು ಬಂದಿದ್ದಾರೆ ಅಂತವ್ರೆ, ಬನ್ನಿ ಅಂತಂದು. ಅಂಗನವಾಡಿ ಹತ್ರ ಹೋದರೆ ಪೊಲೀಸರು ಬಂದಿದ್ದರು.
ಅವರೆಲ್ಲ ತಗೊಂಡ್ರು ಮಗು ಎಲ್ಲಿದೆ ಅಂದರು ಇಂಥ ತಾವು ಐತೆ ಸರ್ ಅಂತ ಹೋದ್ವಿ. ಹೋಗಿ ಈಸ್ಕೊಬಂದಿದ್ರು. ನಾವು ಹೋಗಿ ಕೇಳಿದ್ವಿ, ಅವ್ರ ಅಜ್ಜಿನೂ ನಾನು ಹೋಗಿ ಮಗು ಕೊಡಿ ಅಂತ ಹೇಳಿದ್ವಿ. ಕೊಡಲಿಲ್ಲ ಅವರು. 14,000 ಕೊಡಬೇಕು ಅಂತ ಹೇಳಿದ ಲಕ್ಷ್ಮಿ ಅವರು. ಆಮೇಲೆ ಪೊಲೀಸರನ್ನ ಕರ್ಕೊಂಡೋದ್ವಿ ಜೊತೆಲಿ. ಕರ್ಕೋದಾಗ ಅವ್ರು ಪೊಲೀಸರು ಬೈದ್ಮೇಲೆ ಮಗುನ ಕೊಟ್ಟಳು ಅವಳು. ಮಗು ತಗೊಂಬಂದು ಇವ್ರಿಗೆ ಕೊಟ್ವಿ. ಅವರು ಬೆಳಗ್ಗೆ CDP ಅವ್ರ ಮೇಡಮ್ ಹತ್ರ ಬರಬೇಕು ನೀವು ಅಂತ ಅವ್ರ ಮಗುವ್ರನ್ನ ತಂದೆ ತಾಯಿ ಅವ್ರ ಅಜ್ಜಿನ ಕರ್ಕೊಂಡವರು. ಅಲ್ಲಿಂದ CDP ಮೇಡಮ್ ಅವರು ಹೇಳಿಕೆ ತಗೊಂಡು ಮೈಸೂರು ಚೈಲ್ಡ್ ಕೇರ್ಗೆ ಕರ್ಕೊಂಡೋಗಿ ಚೈಲ್ಡ್ ಕೇರ್ಲಿ ಮಗುನ 3 ಮಡಿಕೊಂಡು ತನಿಖೆ ಆದಮೇಲೆ ನಿಮಗೆ ಮಗುನ ಕೊಡ್ತೀವಿ ಅಂತ ಹೇಳಿ ಅವ್ರನ್ನ ವಾಪಸ್ ಕಳಿಸಿದ್ದಾರೆ ಸರ್. ಈಗ ಬಂದಮೇಲೆ ಇವ್ರನ್ನ ಇವತ್ತು ಪೊಲೀಸರು ಬೆಳಗ್ಗೆ ಬಂದು ಕರ್ಕೊಂಡೋಗಿದ್ರು. ಮದುವೆ ಥರ ಎನ್ಕ್ವೈರಿ ಮಾಡಿ ಕರ್ಕೊಂಡ್ರು. ಲಕ್ಷ್ಮಿ ಅವಳು ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೊಂಟಾಗಿದ್ದಾಳೆ ಸರ್. ಯಾವತ್ತು ಕೃತ್ಯ ಸರ್ ಇದು, ಎಲ್ಲೂ ನಡಿಬಾರ್ದು ಇದು. ಯಾಕೆ ಇವರು ಮಾರಿದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರು ಬಡತನನ ಅವರು ಉಪಯೋಗಿಸ್ಕೊಂಡು ಆ ಮಗುನ ಅವರು ಇವರಿಗೆ ಒಂದು ವಾರ ಮೈಂಡ್ ವಾಶ್ ಮಾಡಿ ಇವ್ರದ್ದು ದೌರ್ಬಲ್ಯನ ನೋಡಿ ಆ ಮಗುನ ಮಾರಾಟ ಮಾಡಿದ್ದಾರೆ ಸರ್. ಅವರು ಘಟನೆ ನಡಿಬಾರ್ದು ಸರ್. ಜಿಲ್ಲಾಡಳಿತ ಎಚ್ಚರಿಕೆ ತಗೋಬೇಕು, ಸೂಕ್ತವಾದ ಕ್ರಮ ತಗೊಂಡು ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಆ ಮಗುನ ಮತ್ತೆ ಅವ್ರಿಗೆ ವಾಪಸ್ ಕೊಡ್ಬೇಕು ಸರ್. ಯಾವ ಪೊಲೀಸ್ನವರು ಅನಂತ ಬಂದ ತಗೊಳ್ಳಿ, ನಿಮ್ ಮಗುನು ಬೇಡ, ನಿಮ್ ದುಡ್ಡು ಬೇಡ ಅಂದ್ಬಿಟ್ಟು ಮಗು ಕೊಟ್ಟಿದ್ರು. ಈಗ ಮಗು ಮಿಸ್ ಆಗೈತೆ ಅಂತ ನಿಮ್ಗೆ ಯಾವಾಗ ಗೊತ್ತಾಯ್ತು ಮಗು ಇಲ್ಲ ಅಂತ? ಯಾರೋ ಅವ್ರ ಪಕ್ಕದ ಮನೆಯವರೇ ಬಂದು ನನ್ಗೆ ಹೇಳಿದ್ರು. ಆವಾಗ ಹೋಗಿ ಅವ್ ಅಮ್ಮನ್ ಜಗಳ ಆಡ್ದಿ. ನಾನ್ ಕೇಳ್ದೆ, ನಾನ್ ಸಾಕಿರೋಳು ನಾನು, ಅವ್ರ ಅಪ್ಪ ಅಮ್ಮ ಅಲ್ಲ. ಅಧಿಕಾರ ಇಲ್ಲ ಅವ್ರ ಅಪ್ಪ ಅಮ್ಮನ್ಗೆ. ಹಳೆ ಮಗುನಿಂದ ನಾವು ಸಾಕಿರೋದು 3 ಮಕ್ಕಳು. ನಾನ್ ಕೇಳ್ದೆ, ನೀನ್ ಹೆಂಗ್ ಮಗು ಮಾರ್ದೆ? ಪೊಲೀಸ್ ಸ್ಟೇಷನ್ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸಕ್ಕೆ ಮಗುನ ನಗರದಿಂದ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ತಕ್ಕ ಇವ್ರ ಮನೆಗೆ ಅಂತ ಮೂಗಿ ಅಂತ ಹೋಯ್ತು. ಅವಳು ನನ್ನ ಜೊತೆ ಓಡ್ ಬಂದ್ರು ಇವ್ರ ಮನೆ ತಕ್ಕೆ. ಅಲ್ಲಿ ಫೋನ್ ಮಾಡಿ ಮಗುನ ಕರೆಸ್ತ. ಕಾರಲ್ಲಿ ಕರ್ಕೊಂಬಂದ್ರು. ಕೊಡಮ್ಮ ಮಗುನ ಅಷ್ಟು ಅಳ್ತಿತ್ತು ಮಗು. ನಾನು ನೋಡ್ಬಿಟ್ಟು ಅಳ್ತಿತ್ತು. ಕೊಡಮ್ಮ ಮಗು, ದುಡ್ಡು ಮನೆ ಹಾಳಾಯ್ತು, ಕೊಡಮ್ಮ ಮಗುನ ಅಂದ್ರೆ ಕಾರೊಳಗೆ ಕುಡಿಸ್ಕೊಂಡು ಕೊಡಲ್ಲ ಅಂದ್ರು. ಸರಿ, ನಂಗೆ ಮಗು ಕೊಡೋದು ಬರಲ್ಲ, ನಿಮ್ ಮನೆ ಕರ್ಕೊಂಡೋಗಿ ಇರಿಸ್ಕೋ, ನಾ ಬಂದು ದುಡ್ಡು ಕೊಟ್ಬಿಟ್ಟು ಮಗು ಇಸ್ಕೊತೀನಿ ಅಂತಂದ್ರು. ಅದಕ್ಕೂ ಒಪ್ಲಿಲ್ಲ ಮುಂದೆ. ನನಗ್ ದುಡ್ಡು ಬೇಕೇ ಬೇಕು. ನೋಡಿದ್ದಾರೆ ನಮ್ಗೆ ಗೊತ್ತಿರೋದ್ಮೇಲೆ ಪ್ರಾಣ ಇಟ್ಕೊಂಡು ನಾವು ಜೀವ ಸಾಗಿಸಿ ಮಕ್ಳು ಸಾಕಿರೋದು. ಮಕ್ಳು ಮಾರ್ಕೊಂಡ್ ತಿನ್ನೋಷ್ಟು ನನಗೆ ದರಿದ್ರ ಕೊಟ್ಟಿಲ್ಲ ದೇವ್ರು. ಇನ್ನೂ 4 ಮಕ್ಳು ಸಾಕ್ತೀನಿ ಬೇಕಾರೆ. ಈ ಮುಂಡ ಮಕ್ಳು ಮಾಡಿರೋ ಕೆಲ್ಸ ಏನ್ ಹೇಳ್ತೀರಾ ಸರ್. ಮಕ್ಳಿಂದಾನೆ ನಾನು ಬದುಕಕ್ಕಾಗಲ್ಲ. ಈಗಲೇ ನೋಡಿ ನಾನು ಯಾಸ 10 ಕಣ್ಣಂತ ಕೇಳಿದ್ದೆ. ಸಂಗಂಟ 10 ಊಟ ಮಾಡಿ 4 ದಿವಸ ಆಗದೆ. ನಾನು ಅಲ್ಲೂ ತಿರ್ಗೋದು ಇಲ್ಲೂ ತಿರ್ಗೋದು ಸಾಕಾಗೋಗಿ ಊಟನೇ ಮಾಡಿಲ್ಲ, ಕಣ್ಣು ನಿದ್ದೆನೆ ಮಾಡಿಲ್ಲ. ನೋಡಿ ನನ್ ಕಣ್ಗಳು ನೋಡಿ, ಬೆಳಗಾನ ನಿದ್ದೆ ಮಾಡಿಲ್ಲ. ನಂಗೆ ಮೊಮ್ಮಕ್ಕಳು ಬೇಕು ಅಷ್ಟೇ. ಪೊಲೀಸ್ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಸರ್. ಅವ್ರು ಎದುರಿಸ ತಕ್ಷಣ ಅವ್ರಿಗೆ ಭಯ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ 3 ಜನಕ್ಕೂ ಕಂಪ್ಲೇಂಟ್ ಕೊಡ್ತೀನಿ, ಮರ್ಯಾದೆ ನನ್ನ ಮಗು ಕರ್ಕೊಂಡು ಹೋಗ್ರಿ ಅನ್ನೋಕ್ಕೆ ಅವ್ರಿಗೆ ಎಚ್ಚರಿಕೆ ಆಗೋಯ್ತು. ನಗರದಿಂದ ಮಗು ಕರ್ಸಿ ಕಾರ್ ಮೇಲೆ ಕರ್ಕೊಂಬಂದ್ಲು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ನಾವು ಮನೆ ತೊಗೆ ಅಂತ ಹೋಗಿದ್ದೋ. ಅವನು ನಾನು ಹಿಂಗುಂತ ಬಂದ. ಮಕ್ಕಳು ಮಾಡ್ಕೊಂಡವ್ರೆ, ಹೆಂಗ್ ಮಾಡ್ಕೊಂಡವ್ರು ಅವ್ರು ಮಾಡಿರೋದು ನನಗ್ ಗೊತ್ತಿಲ್ಲ. ನಾನು ಮಕ್ಕಳು ಸಾಕಿರೋದು, ನೀವು ತಗೊಂಡಿರೋದು ನನಗ್ ಗೊತ್ತಿಲ್ಲ. ನನ್ಗೆ ಮಗು ಬೇಕು, ನನ್ ಮೊಮ್ಮಗಳು ಬೇಕು. ಮದುವೆದಾಗ ನನ್ ಮೊಮ್ಮಗಳು ಕೊಟ್ಬಿಡು, ಏನಾರ ಮಾಡ್ಕೊಂಡ್ರೆ ಕೊಡು ದುಡ್ಡ 14,000 ಕೊಡ್ತೀನಿ. 4-5 ಸತಿ ಅಂದವಳು. ನನ್ಗೆ ಮಕ್ಳು ಬೇಕು ಸರ್. ಮಕ್ಳಿಗೆ ನಾನು ಗಂಡು ಮಕ್ಳಿಗೆ ಮೊಮ್ಮಕ್ಳಿಗೆ ನಾನು ಜೀವ ತ್ಯಾಗ ಹಾಕಿದ್ದೀನಿ. ಕನಿಸ್ತಾ ಇರೋದು ಮೊಮ್ಮಕ್ಳಿಂದರೆ ನಂಗೆ ಬದುಕಕ್ಕಾಗಲ್ಲ. ನಂಗೆ ಮೊಮ್ಮಕ್ಳು ಬೇಕು ಅಷ್ಟೇ. ನಂಗೆ ಯಾವ ಆಸ್ತಿ ಅಂತಸ್ತು ಬೇಡ, ನಂಗೆ ಮೊಮ್ಮಕ್ಳೇ ಆಸ್ತಿ ಅಂತಸ್ತು. ನಿಮ್ಮ ಆಫೀಸಿಂದನಾ? ನಮ್ಮ CDP ಮೇಡಮ್ ಫೋನ್ ಮಾಡಿದ್ರು. ನಾವು ಇನ್ಸ್ಪೆಕ್ಟರ್ ಸರ್ದು ಫೋನ್ ನಂಬರ್ ಕೊಟ್ಟರು. ಇವ್ರು ಫೋನ್ ಮಾಡಿ ಅವ್ರ ಮನೆ ಅಡ್ರೆಸ್ ಹೇಳಿ, ಅವ್ರ ಮನೆ ಅಡ್ರೆಸ್ ತೋರಿಸಿ ಅಂದ್ರು. ಯಾವಾಗ ಇದ್ದಿದೆ ನಿಮ್ಮ ಅಂಗನವಾಡಿ ಕೇಂದ್ರದಲ್ಲಿ ಮೇಡಮ್? ಯಾವ್ದು ಸರ್? ನಿಮ್ಮ ಅಂಗನವಾಡಿ ಕೇಂದ್ರದಿಂದ ಯಾವಾಗಿಂದಿದೆ ಅಂತ? ಇದೆ ಅಂದ್ರೆ ನಾವು ಮಾಮೂಲಿ ಪ್ರೆಗ್ನೆಂಟ್ ಮಂಟಿಂದ ಎಂಟ್ರಿ ಮಾಡ್ಕೊತೀವಿ. ಹೌದಾ? ಫುಡ್ ಕೊಡ್ತೀವಲ್ಲ ಸರ್. ಏನು ಹೆಸರಿದೆ ಪಾಪದು? ಅಮೂಲ್ಯ. ನಿಮ್ಮ ಹೆಸರೇನು ಮೇಡಮ್? ಲಾವಣ್ಯ ಅಂಗನವಾಡಿ ಮೇಡಮ್. ಅಂಗನವಾಡಿ ಟೀಚರ್. ಮಂದಿ ಟಾರ್ಚರ್ ಮಾಡ್ತಿರು. ಯಾರು? ಭಾರತ್ರ ಅದೇ ಲಕ್ಷ್ಮಮ್ಮ ಅಂತ ನಾವು. ಲಕ್ಷ್ಮಮ್ಮ. 3 ದಿನ ಬಂದು ಟಾರ್ಚರ್ ಮಾಡ್ತೀವಿ. ಕರ್ಕೋಗಿ ಅಲ್ಲಿ ದೇವಸ್ಥಾನ ಹತ್ರ ಕೊಡ್ತೀವಿ. ನಗರ ಕರ್ಕೋಗಿ ದೇವಸ್ಥಾನ ಹತ್ರ. ಇಷ್ಟಕ್ಕೆ 14,000 ಕೊಟ್ಬಿಟ್ಟಿದ್ದೀವಿ ಸರ್ ನಾವು. ಕೊಟ್ಬಿಟ್ಟಿದ್ದೀವಿ. ನಮ್ಮ ಮಗು ಕೊಡಿ ಅಂತ ಟಾರ್ಚರ್ ಮಾಡ್ತೀವಿ ಸರ್. ಬಂದಿರು ಭಾರತ. ಅವಾಗ ಅವ್ರು ಒಂದು ಫೋನ್ ಮಾಡಿ ಹೇಳಿದ್ರು, ಅವ್ರು ಇವರು ಓನರ್ ಮಕ್ಕಳು ನಿಮ್ಮ ಮನೆಯವ್ರನ್ನ ಅಂತ ಹೇಳಿದ್ರು. ಆಗ ನಾನು ಹೋಗಿದ್ದೆ. ಕೊಡೋದಕ್ಕೆ ಏನು ಮಾತಾಡೋದು ಸರ್ ಅವರು ಟಾರ್ಚರ್ ಕೊಟ್ಟಿದ್ದು ಅಂತ.
ಹ್ಞೂ ಹ್ಞೂ ದುಡ್ಗೋಸ್ಕರ ದುಡ್ಗೋಸ್ಕರ ಮತ್ತೆ ಅವ್ರು ಹೇಳ್ತಾರೆ ಅಷ್ಟೇ ನಮಗೆ ಹಾಂ ಏನು ಕೆಲಸ ನಮ್ಮ ಬಾಧ ಕೆಲಸ ಮಾಡೋದು ಮದುವೆಗೆ ಎಷ್ಟು ವರ್ಷನೇ ಮಕ್ಕಳು ಮೂರನೇದು ಇನ್ನೆರಡು ಏನು ಮಾಡೋದು ಪ್ರೀತಮ್ ನೋಡ್ತಾನೆ ಎಷ್ಟು ಏಜು ಎಷ್ಟು ವರ್ಷನೇ ಈಗ ಸರಿಯಾಗಿ ಅಂತ ಕೇಳಿದ್ರಾ ಹೆಣ್ಮಗು ಬೇಕು ಹ್ಞೂ ಎಷ್ಟು ವಾರ ಆಗಿದೆ. ಒಂದು ವಾರ ಆಯಿತು ಎಷ್ಟು ಕೊಟ್ಟಿದ್ರು ದುಡ್ಡು ಅವರು 14,000 14,000ಕ್ಕೆ ಮೂರನೇ ಮಗುನ ಕೊಟ್ಬಿಟ್ರಿ 2 ವರ್ಷದ್ದು ಅವ್ರು ಕೇಳ್ತಾ ಇದ್ರು ಅಂತೇಳಿ ಆದ್ಮೇಲೆ ಮತ್ತೆ ಬೇಕು ಅಂತ ಈಗ ಮಗು ದುಡ್ಡು ಕೊಟ್ಬಿಟ್ಟಿದ್ದೀವಿ ನಾವು ವಾಪಸ್ ಕೊಟ್ಟಿದ್ವಿ ಕೊಟ್ಟು ಈಗ ಮಗು ಎಲ್ಲೈತೆ ಮಗು ಮೈಸೂರಿಗೆ ಮೈಸೂರಿಗೆ